ಆರ್ಗ್ಯಾನಿಕ್ ಅಗ್ರಿಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಯುವಕರಾಗಿರಲಿ ಅಥವಾ ಯುವತಿಯರಾಗಿರಲಿ ಸ್ವಂತ ಉದ್ಯೋಗ ಮಾಡುವ ಕನಸಿರುತ್ತೆ. ಆದರೆ ಅವರಿಗೆ ಅದಕ್ಕೆ ಮಾಹಿತಿ ಕೊರತೆಯಿಂದ ಯಾವುದೋ ಕೆಲಸ ಮಾಡಿಕೊಂಡೋ ಅಥವಾ ಕೆಲಸ ಇಲ್ಲದೆ ಇರುತ್ತಾರೆ. ಆದರೆ ಬೆಂಗಳೂರಿನ ನೆಲಮಂಗಲ ತಾಲೂಕಿನಲ್ಲಿರುವ ಅರಸಿನಕುಂಟೆಯಲ್ಲಿ ರೂಟ್ಸೆಟ್ ಸಂಸ್ಥೆಯಲ್ಲಿ ಇರೋದಕ್ಕೆ ಹಾಸ್ಟೆಲ್ಲು, ಟೀ, ಕಾಫಿ, ಟಿಫನ್, ಊಟ, ಬುಕ್ಸ್ ಎಲ್ಲವನ್ನೂ ಉಚಿತವಾಗಿ ನೀಡುತ್ತಾರೆ. ಸುಮಾರು 60 ಬಗೆಯ ಟ್ರೇನಿಂಗ್, ಉದಾಹರಣೆಗೆ ಬ್ಯೂಟಿ ಪಾರ್ಲರ್, ಟೈಲರಿಂಗ್, ಮೋಟಾರ್ ರಿವೈಂಡಿಂಗ್, ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಹೀಗೆ ಎಲ್ಲವನ್ನು ಸಂಪೂರ್ಣ ಉಚಿತವಾಗಿ ಹೇಳಿಕೊಡುತ್ತಾರೆ. ನೀವು 1 ರೂಪಾಯಿಯನ್ನು ನೀಡುವ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಇನ್ನೂ ಯಾವ ಟ್ರೈನಿಂಗ್ ನೀಡುತ್ತಾರೆ ಹಾಗೂ ಇರಬೇಕಾದ ಅರ್ಹತೆಗಳೇನು, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ಮೊದಲಿಗೆ ಯಾವ ತರಬೇತಿಯನ್ನ ಎಷ್ಟು ದಿನ ಕೊಡುತ್ತಾರೆ ಎಂದು ನೋಡೋಣ. ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ 30 ದಿನ, ವುಮೆನ್ಸ್ ಟೈಲರ್ 30 ದಿನ, ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಆ್ಯಂಡ್ ರಿಪೇರ್ 30 ದಿನ, ಕಸ್ಟಮ್ ಜ್ಯುವೆಲರಿ ಉದ್ಯಮಿ 13 ದಿನ, ಸಿಸಿಟಿವಿ ಕ್ಯಾಮೆರಾ, ಸೆಕ್ಯೂರಿಟಿ ಅಲಾರಾಮ್ ಆ್ಯಂಡ್ ಸ್ಮೋಕ್ ಡಿಟೆಕ್ಟರ್ ಇನ್ಸ್ಟಾಲೇಷನ್ ಆ್ಯಂಡ್ ಸರ್ವಿಸಸ್ 13 ದಿನ, ಮಶ್ರೂಮ್ ಕಲ್ಟಿವೇಶನ್ 10 ದಿನ, ಸೆಲ್ಫೋನ್ ರಿಪೇರ್ ಆ್ಯಂಡ್ ಸರ್ವಿಸ್ 30 ದಿನ, 2 ವೀಲರ್ ಮೆಕ್ಯಾನಿಕ್ 30 ದಿನ, ವಸ್ತ್ರ ಚಿತ್ರಕಲಾ ಉದ್ಯಮಿ 30 ದಿನ, ಪಾಪಡ್, ಪಿಕಲ್ಸ್, ಮಸಾಲಾ ಪೌಡರ್ ಮೇಕಿಂಗ್ 10 ದಿನ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 30 ದಿನ, ಕುರಿ ಸಾಕಾಣಿಕೆ 10 ದಿನ, ಎಂಟರ್ಪ್ರೆನರ್ಶಿಪ್ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ 45 ದಿನ, ಸಾಫ್ಟ್ ಟಾಯ್ಸ್ ಮೇಕರ್ ಆ್ಯಂಡ್ ಸೆಲ್ಲರ್ 13 ದಿನ, ಕೋಳಿ ಸಾಕಾಣಿಕೆ 10 ದಿನ, ಆಡು ಸಾಕಾಣಿಕೆ 10 ದಿನ, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ 45 ದಿನ, ಇಡಿಪಿ ಫಾರ್ ಮೈಕ್ರೋ ಎಂಟರ್ಪ್ರೆನರ್ಶಿಪ್ 13 ದಿನ, ವಿದ್ಯುತ್ ಉಪಕರಣ ಸೇವಾ ಉದ್ಯಮಿ 30 ದಿನ, ಇಡಿಪಿ ಟು ಪರ್ಸನ್ ವಿತ್ ಡಿಸಬಿಲಿಟಿ 10 ದಿನ, ಡೈರಿ ಫಾರ್ಮಿಂಗ್ ಆ್ಯಂಡ್ ವರ್ಮಿ ಕಾಂಪೋಸ್ಟ್ ಮೇಕಿಂಗ್ 10 ದಿನ. ಹೀಗೆ ಇನ್ನೂ ಅನೇಕ ತರಬೇತಿಯನ್ನು ನೀಡುತ್ತಾರೆ. ಅದರ ಜೊತೆಗೆ ತರಬೇತಿಯನ್ನು ಪಡೆದ ನಂತರ ಸ್ವಂತ ಉದ್ಯಮವನ್ನ ಯಾವ ರೀತಿ ಸ್ಥಾಪಿಸಬೇಕು ಹಾಗೂ ಎಲ್ಲಿ ಸ್ಥಾಪಿಸಬೇಕು, ಬಿಸ್ನೆಸ್ನಲ್ಲಿ ಯಾವ ರೀತಿ ರಿಸ್ಕ್ನ ತೆಗೆದುಕೊಳ್ಳಬೇಕು, ಗ್ರಾಹಕರೊಂದಿಗೆ ಯಾವ ರೀತಿ ವ್ಯವಹರಿಸಬೇಕು, ಗ್ರಾಹಕರಿಗೆ ಬೇಕಾದ ಸೇವೆಯನ್ನು ಯಾವ ರೀತಿ ಒದಗಿಸಬೇಕು, ಬ್ಯಾಂಕ್ ಎಂದರೆ ಏನು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವ ಸಬ್ಸಿಡಿಗಳ ಬಗ್ಗೆ ಮಾಹಿತಿ ಹಾಗೂ ಅವುಗಳನ್ನು ಪಡೆದುಕೊಳ್ಳಬೇಕಾದರೆ ಇರಬೇಕಾದ ಅರ್ಹತೆಗಳು, ಹೀಗೆ ತರಬೇತಿಯಿಂದ ಹಿಡಿದು ಸ್ವಂತ ಉದ್ಯೋಗ ಪ್ರಾರಂಭಿಸುವವರೆಗೂ ಹಾಗೂ ನಂತರವೂ ಅವರಿಂದ ಸಾಧ್ಯವಾದಷ್ಟು ಸಹಾಯವನ್ನ ಮಾಡುತ್ತಾರೆ. ರೂಟ್ಸೆಟ್ ಸಂಸ್ಥೆಯಲ್ಲಿಯೇ ತರಬೇತಿಯನ್ನ ಪಡೆದ ವಿದ್ಯಾರ್ಥಿಗಳ ಅನಿಸಿಕೆಯನ್ನ ಕೇಳೋಣ ಬನ್ನಿ. ನಾನು ಬಂದಿರೋದು ಗುಲ್ಬರ್ಗ ಜಿಲ್ಲೆಯಿಂದ. ಗುಲ್ಬರ್ಗ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿಂದ ಸರಿ ಸುಮಾರು 600 ಕಿಲೋಮೀಟರ್ ಇರೋದು. ಒಂದು ನಾವು ವಾಟ್ಸಪ್ ಅಲ್ಲಿ ಒಂದು ಮಾಹಿತಿ ನೋಡಿದೆವು, ಈ ರೂಟ್ಸೆಟ್ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಮ್ಗೆ ಪೌಲ್ಟ್ರಿ ಬಗ್ಗೆ ತರಬೇತಿ ಕೊಡ್ತಾರೆ ಅಂತ ಮಾಹಿತಿ ಸಿಕ್ತು. ನಾವು ಅಲ್ಲಿ ಅವ್ರ ತರಬೇತಿ ಕೊಡೋದ್ರಿಂದ ಒಂದು ಮಾಹಿತಿ ಕೊಟ್ಟಿದ್ರು, ಫೋನ್ ನಂಬರ್ ಕೊಟ್ಟಿದ್ರು. ಆ ಫೋನ್ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು, ಮೇಡಮ್ ನಾವು ಈ ಜಿಲ್ಲೆಯಿಂದ ಮಾತಾಡ್ತಾ ಇರೋದು, ಮತ್ತೆ ನಾವು ಕೋಳಿ ಸಾಕಾಣಿಕೆ ತರಬೇತಿ ಪಡಿಬೇಕಾಗಿತ್ತು, ನಿಮ್ಮಲ್ಲಿ ಏನೆಲ್ಲ ಬೇಕಂತ ಕೇಳಿದೆ ನಾನು. ಕೇಳೋದು ಸರ್, ನಿಮ್ದು ಆಧಾರ್ ಕಾರ್ಡು ಮತ್ತೆ ನಿಮ್ದು ರೇಷನ್ ಕಾರ್ಡ್ ಪಟ್ಕೋಸಿ ಅದನ್ನ ನೋಡ್ಬಿಟ್ಟು ನಾವು ನಿಮ್ಗೆ ತಿಳಿಸ್ತೇವೆ ಅಂತ ಹೇಳಿದ್ರು. ನಾವು ಅದೇ ದಿನ ಹಂಗೆ ನನ್ನ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ಕಳಿಸ್ಬಿಟ್ಟೆ. ಅದೇ ಅವರು ತಿರ್ಗಾ ಫೋನ್ ಮಾಡ್ಬಿಟ್ಟು, ಸರ್ ನೀವು ಒಂದು ತರಬೇತಿ ಪಡ್ಲಿಕ್ಕೆ ನೀವು ಅರ್ಹರಿದ್ದೀರಿ, ನೀವು ಖಂಡಿತವಾಗಿ ಬರಬಹುದು ಅಂತ ತಿಳಿಸ್ಕೊಟ್ರು. ನಾನು ಪುನಃ ಒಂದು 4 ದಿನ ಬಿಟ್ಟು, ಮೇಡಮ್ ದೀಪಾವಳಿ ಟೈಮ್ ಬಿಟ್ಟು ನಾನು ಹೇಳಿದೆ, ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಈ ತರಬೇತಿ ಅಂತ. ಅವರು ನಾವು ನಿಮ್ಗೆಲ್ಲ ಒಂದು ಗ್ರೂಪ್ ಮಾಡ್ತೀನಿ, ಗ್ರೂಪ್ ಅಲ್ಲಿ ತಿಳಿಸ್ಬಿಡ್ತೀನಿ, ನಾವು ಮೇ ಬಿ ಇದು ಏನದ ನವೆಂಬರ್ 7ನೇ ತಾರೀಕಿನಿಂದ ಮಾಡ್ಬೇಕಂತ ಚರ್ಚೆ ನಡೆಸ್ತಾ ಇದ್ವಿ. ಆದಷ್ಟು ಬೇಗ ನಿಮ್ಗೆ ಎಲ್ಲ ಮಾಹಿತಿ ಒದಗಿಸ್ತೀನಿ ಅಂತ ಹೇಳಿ, ಅದ್ರ ಪ್ರಕಾರ ಮುಂದೆ ನಮಗೆ ನವೆಂಬರ್ 3ನೇ ತಾರೀಕಿಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ವಿದ್ಯಾ ಮೇಡಮ್ ಅವರು, ಈ ಸಂಸ್ಥೆ ವಿದ್ಯಾ ಮೇಡಮ್ ಅವರು ನಮಗೆ ತೋರಿಸ್ಕೊಟ್ರು. ಈ ಸಂಸ್ಥೆ ಎಲ್ಲಿ ಬರುತ್ತೆ, ಹೇಗೆ ಬರಬೇಕು, ಉತ್ತರ ಕನ್ನಡ ಭಾಗದವ್ರು ಬರ್ಬೇಕಾದ್ರೆ ಯಾವ ರೀತಿ ಬರಬೇಕು, ಮತ್ತೆ ಈ ಕಡೆ ತುಮಕೂರು ಮತ್ತೆ ಹಾಸನ ಆಯ್ತು, ಈ ಕಡೆ ಏನಂತಾರೆ ಶಿವಮೊಗ್ಗದಿಂದ ಹುಬ್ಳಿ ಧಾರವಾಡದಿಂದ ಬರ್ಬೇಕಾದ್ರೆ ಯಾವ ರೀತಿ ಬರ್ಬೇಕು, ಎಲ್ಲಿ ಬರ್ಬೇಕಂತ ಸಂಪೂರ್ಣ ಮಾಹಿತಿಯನ್ನು ನಮಗೆ ವಿದ್ಯಾ ಮೇಡಮ್ ಅವರು ಒದಗಿಸ್ಕೊಟ್ರು. ಆ ಪ್ರಕಾರ ನಾವು 6ನೇ ತಾರೀಕಿಗೆ ಈ ಒಂದು 6ನೇ ತಾರೀಕಿಗೆ ಊರಿಂದ ಬಿಟ್ಟು 7ನೇ ತಾರೀಕಿಗೆ ಒಂದು ಸಂಸ್ಥೆಗೆ, ನವೆಂಬರ್ 7ನೇ ತಾರೀಕಿಗೆ ಈ ಸಂಸ್ಥೆಗೆ ಬಂದ್ಬಿಟ್ಟು ಇಲ್ಲಿ ಸಂಸ್ಥೆಗೆ ಆಗಮಿಸಿದೆವು. ಈ ಸಂಸ್ಥೆ ಆಗಮಿಸಿದಾಗ
ಇಲ್ಲಿ ನಮ್ಮ ಸಂತೋಷ್ ಸರ್ ಅವರು ಈ ಯಾವ ಕೃಷಿಗೆ ಬಂದಿದೆ ಅಂತ ಕೇಳಿದಾಗ ನಾವು ಕೋಳಿ ಸಾಗಾಣಿಕೆ ತರಬೇತಿಗೆ ಬಂದಿದ್ದೇವೆ ಅಂತ ತಮ್ಗೆಲ್ಲ ಮಾಹಿತಿಯನ್ನು ತಿಳಿಸ್ಬಿಟ್ಟೆವು. ಅವರು ಇಲ್ಲಿ ಬಂದಾಗ ಗೊತ್ತಾಗಿತ್ತು, ಇಲ್ಲಿ ಈ ಒಂದು ಸಂಸ್ಥೆ ರೂಟ್ಸ್ ಸಂಸ್ಥೆ ಒಂದು ಕೆನರಾ ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಮಂಜುನಾಥೇಶ್ವರ ಒಂದು ಸಂಯೋಗದೊಂದಿಗೆ ಒಂದು ಸಂಸ್ಥೆ ನಡೆಸ್ತಾ ಇದೆ. ಈ ಸಂಸ್ಥೆಯಲ್ಲಿ ಕೇವಲ ಒಂದು ಕೋಳಿ ಸಾಗಾಣಿಕೆ ತರಬೇತಿ ಅಲ್ಲ, ಇಲ್ಲಿ ಫೋಟೋಗ್ರಾಫಿ ಆಗಿರ್ಬೋದು, ಸಿಸಿ ಕ್ಯಾಮರಾ ರಿಪೇರ್ ಆಗಿರ್ಬೋದು, ಟಿವಿ ರಿಪೇರ್ ಆಗಿರ್ಬೋದು, ಮೊಬೈಲ್, ಟೂ ವೀಲರ್, ಏನು ಸರ್ ಸೇಲ್ಸ್, ಹೀಗೆ ಹಲವಾರು ವಿವಾದ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಆಗಿರ್ಬೋದು, ಹೀಗೆ ಹೊಲಿಗೆ ಯಂತ್ರ ಹೀಗೆ 64 ಸುಮಾರು 64 ಟ್ರೈನಿಂಗ್ ಈ ಒಂದು ರೂಟ್ಸ್ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೂ ಈ ರೂಟ್ಸ್ ಸಂಸ್ಥೆ ನಮ್ಮ ಕರ್ನಾಟಕ ಭಾಗದಲ್ಲಿ ಕೇವಲ ಅಲ್ಲ, ಇಡೀ ನಮ್ಮ ಇದು ದೇಶದಲ್ಲಿ ಸುಮಾರು 27 ಸಂಸ್ಥೆಗಳು ಹಾಗೂ 17 ರಾಜ್ಯಗಳಲ್ಲಿ ರೂಟ್ಸ್ ಸಂಸ್ಥೆಗಳು ಹೊಂದಿದೆ ಅಂತ ಹೇಳ್ಬೋದು. ಕೊನೆಯದಾಗಿ ನಾವು ಏನ್ ಹೇಳ್ತೇವೆ ಅಂದ್ರೆ, ಈ ನಾನು ಅಲ್ಲಿಂದ ಇಲ್ಲಿ ಬಂದು ಈ ಸಂಸ್ಥೆಯಲ್ಲಿ ತುಂಬಾ ಮಾಹಿತಿಗಳನ್ನು ಎಲ್ಲ ಕಲ್ತಿದ್ದು, ತುಂಬಾ ನನ್ನ ಇದು ಒಂದು ಮುಂದಿನ ಜೀವನಕ್ಕೆ ನಾನು ಇಲ್ಲಿ ಇವತ್ತು ನಾನು ಇಲ್ಲಿ ಬಂದ್ ನಿಂತ, ನಾನು BA ಮುಗಿಸಿ ಡಿಗ್ರಿ ಗ್ರಾಜುಯೇಟ್ ಆಗಿ ನಾನು ಇಲ್ಲಿ ಬಂದ್ ನಿಂತಿದ್ರು ಒಂದು ಉದ್ಯೋಗ ಇವತ್ತಿನ ದಿನದಲ್ಲಿ ಉದ್ಯೋಗ ಸಿಗಬೇಕಾದ್ರೆ ಬಹಳ ಕಷ್ಟ. ಗೌರ್ಮೆಂಟ್ ಜಾಬ್ ಪೈಪೋಟಿ, ಸಾಕಷ್ಟು ಪೈಪೋಟಿ. ನಾವು ಒಂದು ಸ್ವಂತ ಸೇವೆ ಯಾವ ರೀತಿ ಆಗಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಒಂದು ಕೋಳಿ ಸಾಗಾಣಿಕೆ ಶಿಬಿರಾರ್ಥಿ ಈ ಒಂದು ಸಂಸ್ಥೆಗೆ ಸರ್, ಇಲ್ಲಿ ಯಾವ್ದಾದ್ರು ಫೀಸ್ ತಗೋತಾರ? ಇಲ್ಲಿ ಯಾವುದೇ ರೀತಿಯ ಫೀಸು ಹಾಗೂ ಏನೇ ಇದು ಇರೋದಲ್ಲ ಸರ್, ಉಚಿತವಾಗಿ ಊಟ ವಸತಿಯೊಂದಿಗೆ ಇಲ್ಲಿ ಒಂದು ತರಬೇತಿಯನ್ನು ನೀಡುತ್ತಾರೆ. ಅಂದ್ರೆ ಇಲ್ಲಿ ಸರ್, ಇಲ್ಲಿ ಬರ್ಬೇಕಾದ್ರೆ ರೂಲ್ಸ್ ಏನೇನಿದೆ ಸರ್? ಇಲ್ಲಿ ಬರಬೇಕಾದ್ರೆ ನಾವು ಮೊದಲಿಗೆ ಗ್ರಾಮೀಣ ಪ್ರದೇಶದವರಾಗಿರ್ಬೇಕು. BPL ಕಾರ್ಡು, ಹಾಗೆ ನಮ್ಮಲ್ಲಿ ಇದು ನರೇಗಾ ಯೋಜನೆಯಲ್ಲಿ ಕಾರ್ಡ್ ಬರುತ್ತಲ್ಲ, ಜಾಬ್ ಕಾರ್ಡು. ಇನ್ನು ತರಬೇತಿಯನ್ನು ಪಡೆಯಲು ಇರಬೇಕಾದ ಅರ್ಹತೆಗಳು 18 ರಿಂದ 45 ವಯೋಮಾನದವರಾಗಿರಬೇಕು. BPL ಕಾರ್ಡ್ ಅಥವಾ ನರೇಗಾ ಯೋಜನೆಯ ಜಾಬ್ ಕಾರ್ಡ್ ಅನ್ನ ಹೊಂದಿರಬೇಕು. ಯಾರು ಉಚಿತವಾಗಿ ಒಂದು ಊಟನೂ ಕೊಡಲ್ಲ, ಆದರೆ ಇಲ್ಲಿ ಉಚಿತವಾಗಿ ತರಬೇತಿ, ಊಟ, ಬುಕ್ಸ್, ಯೂನಿಫಾರ್ಮ್ ಎಲ್ಲವನ್ನೂ ಉಚಿತವಾಗಿ ಕೊಡುತ್ತಾರೆ. ತರಬೇತಿಯನ್ನು ಪಡೆದು ನಿಮ್ಮ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ. ಯೂಟ್ಯೂಬ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನೋ ಶೇರ್ ಮಾಡ್ತೀರಾ. ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಗ್ರೂಪ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವಶ್ಯಕತೆ ಇರೋರಿಗೆ ತುಂಬಾ ಉಪಯೋಗ ಆಗುತ್ತೆ. ಇದೇ ತಿಂಗಳ 10ನೇ ತಾರೀಕಿನಂದು ಟೈಲರಿಂಗ್ ಬ್ಯಾಚ್ ನಡೀತಾ ಇದೆ. ಹಾಗೂ ಯಾವ ದಿನಾಂಕದಂದು ಯಾವ ಟ್ರೈನಿಂಗ್ ಅಥವಾ ತರಬೇತಿ ಇರುತ್ತೆ ಎಂದು ಈ ನಮ್ಮ ಚಾನಲ್ನಲ್ಲಿ ತಿಳಿಸಿಕೊಡುತ್ತೇವೆ. ಆ ಕಾರಣಕ್ಕಾಗಿ ದಯವಿಟ್ಟು ತಪ್ಪದೆ ಎಲ್ಲರೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರೂಟ್ಸೆಟ್ ಸಂಸ್ಥೆಯ ವೆಬ್ಸೈಟ್ ಲಿಂಕ್ ಹಾಗೂ ಮೊಬೈಲ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ, ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಆರ್ಗ್ಯಾನಿಕ್ ಅಗ್ರಿಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ.